ನಮ್ಮ ಶಿವಮೊಗ್ಗದಲ್ಲಿ ಕೂಡ ಬೆಲ್ಲ ಮಾಡ್ತಾರೆ ಕಂಡ್ರೆ, ನಿಮಗೆ ಗೊತ್ತಿಲ್ವಾ? ಹಾಗಿದ್ರೆ ಪೂರ್ತಿ ವಿಡಿಯೋ ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮ ಮಲೆನಾಡಿನ ಫೇಮಸ್ ಬೆಲ್ಲ ಯಾವುದಪ್ಪ ಅಂತ ಹೇಳಿದ್ರೆ ಜೋನಿ ಬೆಲ್ಲ. ಸೊ ನೀವೆಲ್ಲರೂ ತಿಂದಿರ್ತೀರಾ. ಆ ಜೋನಿ ಬೆಲ್ಲನ ನಮ್ಮ ಪುರದಾಳಲ್ಲಿ ಮಾಡ್ತಾರೆ. ಸೊ ಇವತ್ತು ನಾನು ನಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸೊ ನಾನು ನೋಡಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಇದು ಕೂಡ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಹಾಗಿದ್ರೆ ಬನ್ನಿ ಹೋಗೋಣ, ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಜೋನಿ ಬೆಲ್ಲ ಅಂತ. ಮತ್ತೆ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಪುರದಾಳು ನಮ್ಮ ಬಾಯ್ಸಿಗೆ ತುಂಬ ಇಷ್ಟ ಅಂತ. ಏನಕ್ಕಂತ ಕಮೆಂಟ್ ಮಾಡಿ. ಸೊ ಈಗ ಬಂದಿದ್ದೀವಿ, ನೋಡೋಣ ಕೆಲಸ ನಡೀತಿದೆ, ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಸೊ ಇಲ್ಲಿರೋ ಜನ ಎಷ್ಟು ಸ್ವೀಟ್ ಅಂದರೆ, ಬಂದಿದ್ದ ತಕ್ಷಣ ನನಗೆ ಅಲ್ಲೇ ಫ್ರೆಶ್ ಆಗಿ ತೆಗ್ದಿರುವಂಥ ಗಾಣದ್ದು ಕಬ್ಬಿನಾಲ್ ಕೊಟ್ಟರು. ಸೊ ಕಬ್ಬಿನಾಲ್ ತೊಗೊಂಡಿದ್ದೆ. ಸೊ ಟೇಸ್ಟ್ ಅಂತೂ ಕಬ್ಬಿನಾಲಿಂದ ಸೂಪರ್ ಆಗಿತ್ತು ಗುರು, ಸ್ವೀಟ್ ಆಗಿತ್ತು. ಪುರದಾಳಿನ ಬೆಲ್ಲ ತಯಾರು ಮಾಡೋರು ಇಲ್ಲಿದ್ದಾರೆ ನೋಡ್ಬೋದು. ಸೊ ಇವರು ಹೇಳ್ತಿದ್ರು 65 ವರ್ಷದ ಇತಿಹಾಸ ಇದೆ ನಮ್ಮ ಜೋನಿ ಬೆಲ್ಲಕ್ಕೆ. ಅವರು ಬೇರೆ ಊರಿನಿಂದ ಬಂದು ಇಲ್ಲಿ ಪುರದಾಳಲ್ಲಿ ಸೆಟ್ಲಾಗಿ ಇಲ್ಲಿ ಇವರು 65 ವರ್ಷಗಳಿಂದ ಜೋನಿ ಬೆಲ್ಲ ಮಾಡ್ಕೊಂಬರ್ತಾ ಇದ್ದಾರಂತೆ. ಸೊ ಮಾಡೋದನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ಬನ್ನಿ ನೋಡ್ಕೊಂಬರೋಣ, ಅವ್ರ ಹತ್ರನೇ ಕೇಳೋಣ ಯಾವ ಥರ ಮಾಡ್ತಾರೆ ಅಂತ. ನಾವು ಯಾವ ಥರ ಬೆಲ್ಲ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ, ಬನ್ನಿ ನೋಡ್ಬೋದು. ಸರಿ ಸರ್, ನಡೀರಿ. ಇದು ಗಾಣ. ಸೊ ಗಾಣ ಅಂತ ಹೇಳಿದ್ರೆ ಕಬ್ಬಿನ ಹಾಲು ತೆಗಿತೀರಾ ಇದರಲ್ಲಿ? ಕಬ್ಬಿನ ಹಾಲು ತೆಗಿಯೋದು ಗಾಣ ಇದು. ಹಾಂ, ಈ ಗಾಣದಲ್ಲಿ ಕಬ್ಬನ್ನು ಕೊಟ್ಟು ಹಾಲು ಹಿಂಡಿ ಹಾಲು ಅಲ್ಲಿ ಬರುತ್ತೆ. ಅಲ್ಲಿ ಏನಿದೆ? ಅಲ್ಲಿ ಟ್ಯಾಂಕ್ ಇದೆ, ಪಂಪ್ ಇದೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಹಾಲು ಇಲ್ಲಿಂದ ತೆಗಿತಾರೆ. ಹಾಲಲ್ಲಿ ತೆಗೆದು ಇದಕ್ಕೆ ಬರುತ್ತೆ, ಡ್ರಮ್ಮಿಗೆ ಬರುತ್ತೆ. ಓಕೆ, ಡ್ರಮ್ಮಿಂದ ಮೋಟ್ರ್ ಇತ್ತು. ಕಬ್ಬಿನ ಹಾಲಿಗೆ ಮೋಟ್ರ್ ಇಟ್ಟಿದ್ದೀರಾ ಇಲ್ಲಿಂದ. ಸೊ ಇಲ್ಲಿ ಫಿಲ್ಟರ್ ಆಗುತ್ತೆ ನಿಮಗೆ. ಫಿಲ್ಟರ್ ಆದ್ಮೇಲೆ ಇಲ್ಲಿ ಪಂಪ್ ಇದೆ. ಪಂಪ್ ಇದ್ದ ನಾವು ಇಲ್ಲಿ ಪೈಪ್ ಇದೆ. ಕೊಪ್ಪರಿಗೆ ಇದು ಕೊಪ್ಪರಿಗೆ ಹಾಕ್ತೀವಿ. ಕೊಪ್ಪರಿ ಅಂದ್ರೆ ಪಾತ್ರೆ ದೊಡ್ಡದು. ಎಷ್ಟು ಕೆಜಿ ಸರ್ ಇದು? 1 ಕ್ವಿಂಟಲ್ ಪಾತ್ರದಲ್ಲಿ ತೂಕದ ಪಾತ್ರದಲ್ಲಿ ಅಗಲ ಪಾತ್ರದಲ್ಲಿ ಬೇಯಿಸ್ತೀವಿ. ಸರಿ ಬೇಯಿಸಿ. ಸೊ ಈಗ ಎಷ್ಟು ಗಂಟೆಗಳ ಕಾಲ ಬೇಯಿಸ್ತೀರಾ ಬೆಲ್ಲ? 6 ಗಂಟೆ ಬೇಕು. 6 ಗಂಟೆ ಮಿನಿಮಮ್. 6 ಗಂಟೆ ಬೇಕು. ಇದು ಪೂರ್ತಿ ಸೌದೆ ಒಲೆಯಲ್ಲಿ ಇರುತ್ತೆ. ಸೌದೆ ಒಲೆ. ಸರಿ, ಕಾಡಲ್ಲಿ ಹೋಗಿ ಸೌದೆ ಕರ್ಕೊಂಡ್ಬಂದು ಹಾಕಿ. ಪುರದಾಳ ಅಂತಾನೆ ಕಾಡು ನೋಡ್ಬೋದು ನೀವು, ಅಕ್ಕಪಕ್ಕ ಅಲ್ಲಿಂದಾನೆ ಸೌದೆ ತಗೊಂಡ್ ಬರ್ತಾರೆ. ಸೌದೆ ತಂದು ಇದು ಬೆಲ್ಲ ಬಂದ ತಕ್ಷಣ, ಈಗ ಬೆಲ್ಲ ಇದು ಆಗ್ತಾ ಇದೆ. ಬೆಲ್ಲ ಬಂದ ತಕ್ಷಣ ನಾವು ಇದರನ್ನು ಎಳೆಸ್ಕೊಂಡು ಬಂದು ಇಲ್ಲಿ ಪಾತ್ರನೇ ಎತ್ಕೊಂಡು ಬಂದು ಇಲ್ಲ ಪಾತ್ರ ಎತ್ಕೊಂಡು ಬಂದು 4 ಜನ ಪಾತ್ರೆ ಎತ್ಕೊಂಡು ಬಂದು ಇಲ್ಲಿ ಸುಡ್ತೀವಿ. ಇಲ್ಲಿ ಅನ್ಲೋಡ್ ಮಾಡ್ತೀವಿ. ಅನ್ಲೋಡ್ ಮೇಲೆ ಆದ್ಮೇಲೆ ನಮ್ಮ ಕ್ಯಾನ್ಗಳಿಗೆ ನಾವು ಬೆಲ್ಲ ತುಂಬ್ತೀವಿ. ಈಗ ಇದು ರೆಡಿ ಆಗಿದೆ, ಬೆಲ್ಲ ರೆಡಿ ಆಗೈತಿ. ಇದು ಜೇನುತುಪ್ಪ ತರ ಬರುತ್ತೆ. ಅಂದ್ರೆ ಮೋಲ್ಡ್ ಮಾಡಕ್ ಬರಲ್ಲ, ಉಂಡೆ ಕಟ್ಟಕ್ ಬರಲ್ಲ. ಒಟ್ಟು ನಿಮ್ಗೆ ಜೇನುತುಪ್ಪದಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ನೋಡ್ಬೋದು, ಫಸ್ಟ್ ಪ್ರೊಸೆಸ್ ಏನಂತ ಹೇಳಿದ್ರೆ, ಬೆಲ್ಲ ಮಾಡೋದು ದೊಡ್ಡ ಕಟ್ಟೆಗಳನ್ನ ತಗೊಂಡ್ ಬಂದು ಈ ಥರ ಒಲೆಗೆ ಹಾಕ್ತಾರೆ. ಸೊ ನೋಡ್ಬೋದು ಗುರು, ಏನು ಹೀಟ್ ಇದೆ ಅಂದರೆ ಸಿಕ್ಕಾಬಟ್ಟೆ ಹೀಟ್ ಇದೆ ಗುರು. ಸೊ ನೋಡ್ಬೋದು, ಬೆಲ್ಲ ಕಾಯಿಸೋದಕ್ಕೆ ಇವರು ಮಣ್ಣಿನಿಂದ ಮಾಡಿರ್ತಾರೆ, ಮಣ್ಣಿನ ಇಟ್ಕೆ ಎಲ್ಲ ಸೇರಿ ಮಾಡಿರ್ತಾರೆ ನೋಡ್ಬೋದು. ಸೊ ನೆಕ್ಸ್ಟ್ ಈಗ ನೋಡ್ಬೋದು, 1.5 ಕ್ವಿಂಟಲ್ ಇರುವಂಥ ಒಂದು ಪಾತ್ರೆ 4 ಜನ ಎತ್ಕೊಂಬಂದು ಇಟ್ಕೊಂಡಿದ್ದಾರೆ. ಪಾತ್ರೆ ಒಳಗಡೆ ಕಬ್ಬಿನಾಲಿದೆ. ಏನಕ್ಕಂತ ಹೇಳಿದ್ರೆ ತಳ ಹಿಡಿಬಾರ್ದು ನೋಡಿ ಒಂದೇ ಸತಿ ಹೀಟಿಗೆ, ಅದಕ್ಕೋಸ್ಕರ. ಸೊ ನೋಡ್ಬೋದು ಯಾವ ರೀತಿಯಾಗಿ ಬರ್ತಾ ಇದೆ, ಒಳ್ಳೆ ನಲ್ಲಿಯಲ್ಲಿ ನೀರು ಬರುತ್ತಲ್ಲ ಆ ರೀತಿಯಾಗಿ ಒಂದು ಅರೌಂಡ್ 400-450 ಲೀಟರ್ ಅಷ್ಟು ಕಬ್ಬಿನಲ್ಲಿ ಹಾಕ್ತಾರೆ ಇವರು ಒಂದು ಸತಿ ಬೆಲ್ಲ ತೆಗಿಬೇಕಂತ ಹೇಳಿದ್ರೆ. ಈಗ ನೋಡ್ಬೋದು, ಬೆಲ್ಲ ಕಾಯ್ಸಕ್ಕೆ ಇಟ್ಟಿದ್ದಾರೆ. ಕಬ್ಬಿನಲ್ಲಿ ಈ ಸ್ಟೇಜಿಂದ ನಿಮಗೆ ಈ ಸ್ಟೇಜಿಗೆ ಬರೋ ತನಕ 6 ಅವರ್ ಕಂಟಿನ್ಯೂಸ್ ಆಗಿ ಕುದಿಸ್ತಾನೆ ಇರ್ತಾರೆ. ಸೊ ಆಗ ಬರುತ್ತೆ ನಿಮಗೆ ಬೆಲ್ಲ. ಈಗ ನೋಡ್ಬೋದು, ಅರೌಂಡ್ ಒಂದು 3 ಗಂಟೆ ಆಗಿದೆ, ಕುದೀತಾ ಇದೆ. ಸೊ ಈಗ ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇಂಪ್ಯೂರಿಟೀಸ್ನ ತೆಗಿತಾ ಇದ್ದಾರೆ ನೊರೆ ಮೂಲಕ. ಅದನ್ನ ಇವರು ಬಟ್ಟಿ ತೆಗೆದು ಅಂತ ಹೇಳ್ತಾರೆ. ಅದ ತೆಗಿತಾ ನಿಮಗೊಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಆವಾಗ ಬೆಲ್ಲ ರೆಡಿ ಆಗುತ್ತೆ. ಅದು ಬೆಲ್ಲ ರೆಡಿ ಆಗಿದೆ ನೋಡ್ಬೋದು, ಕುದೀತಾ ಇದೆ ಕೊತ ಅಂತ. ಸೊ ಈಗ ಮೋಲ್ಡಿಗೆ ಹಾಕ್ತಿದ್ದೀರಲ್ವಾ, ಇಷ್ಟು ದೊಡ್ಡ ಬಾಣ್ಲಿನ ಹೆಂಗ್ ಎತ್ಕೊಂಡು ಹೋಗ್ತಾರೆ 4 ಜನ ಸೇರ್ಕೊಂಡು ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಬ್ರು ಹದ ನೋಡ್ತಾರೆ. ಸೊ ಹದ ನೋಡಿದಾಗ ಬೆಲ್ಲ ಆಗಿದೆ ಅಂತ ಹೇಳಿದ್ಮೇಲೆ ಸೊ ಎತ್ತಿ ಮೋಲ್ಡಿಗೆ ಹಾಕ್ತಾರೆ. ಒಂದ್ ಸ್ವಲ್ಪ ನೀವೇನಾದ್ರೂ ಹದ ಹೋದ್ರೆ ಜೋನಿ ಬೆಲ್ಲ ಬರೋದಿಲ್ಲ, ನೀರಾಗ್ಬಿಡುತ್ತೆ. ಹೇಳ್ರಿ, ಜೈ ಆಂಜನೇಯ. ಸೊ ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳಿ. ನೀವು ಫ್ರೀ ಆಗಿದ್ರೆ ಬಂದು ನೋಡ್ಬೇಕು ನೀವು ಇದನ್ನೆಲ್ಲ, ಬೆಲ್ಲ ಮಾಡೋದನ್ನ. ಸೊ ಈ ಬೆಲ್ಲ ಏನಿಲ್ಲ ಅಂತ ಹೇಳಿದ್ರು, ಒಂದು ಮೋಲ್ಟನ್ ಐರನ್ ಕಬ್ಬಣ ಕರೆಸಿದಾಗ ಒಂದು ನಿಮಗೆ ಟೆಂಪರೇಚರ್ ಇರುತ್ತಲ್ಲ, ಅಷ್ಟು
ಎಷ್ಟು ಬಿಸಿ ಇರುತ್ತೆ, ನನಗೆ ಇಲ್ಲಿ ನಿಂತ್ಕೊಂಡೆ ಫೀಲ್ ಆಗ್ತಾ ಇತ್ತು ಬಿಸಿ. ಸೊ ಈಗ ಮೋಲ್ಡಿಗೆ ಹಾಕ್ತಾ ಇದ್ದಾರೆ ನೋಡ್ಬೋದು. ಪಾತ್ರೆ ಇದು ಎಷ್ಟು ಲೀಟ್ರ್ ಪಾತ್ರೆ ಇದು? 600 ಲೀಟ್ರ್ ಪಾತ್ರೆ ಗುರು ಇದು. ಅದ್ಭುತ. ಸೊ ಈಗ ಬೆಲ್ಲ ಹಾಕಿದ್ದಾರೆ. ಇದೊಂದು ಎಷ್ಟು ಲೀಟ್ರ್ ಇರ್ಬೋದು ಬೆಲ್ಲ ಇದು? 90 kg ಬೆಲ್ಲ ಇದೆ. ಸೊ ಈಗ ನೋಡ್ಬೋದು ಲಿಕ್ವಿಡ್ ಗೋಲ್ಡ್ ರೆಡಿ ಆಗ್ತಿದೆ. ತಣ್ಣಗೆ ಮಾಡ್ತಾ ಇದ್ದಾರೆ ಬೆಲ್ಲನ. ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಬೆಲ್ಲದ್ದು. ಸೊ ಜೇನುತುಪ್ಪದಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸೊ ಇದೇ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಸೊ ಇದ್ರ ಜೊತೆಗೆ ತುಪ್ಪ ಹಾಕೊಂಡು ಚಪಾತಿ ಆಮೇಲೆ ದೋಸೆಗೆ ತಿಂದರೆ ಸೂಪರ್ ಆಗಿರುತ್ತೆ. ಸೊ ಈಗ ಬಿಸಿ ಬಿಸಿ ಬೆಲ್ಲ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಈಗ ಬೆಲ್ಲ ತೊಗೊಂಡಿದ್ದೀನಿ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೂಪರ್ ಹಾಟ್, ಸೂಪರ್ ಫ್ರೆಶ್, ಸೂಪರ್ ಪ್ಯೂರ್ ಗುರು. ಸಖತ್ತಾಗಿತ್ತು. ನನ್ನ ಲೈಫಲ್ಲಿ ನಾನು ಈ ಥರ ಬೆಲ್ಲ ತಿಂದೇ ಇರಲಿಲ್ಲ. ಇದಕ್ಕಿಂತ ಯಾವ ಕ್ಯಾಂಡಿ ಬೇಕು ಗುರು, ಇದಕ್ಕಿಂತ ಸಖತ್ತಾಗಿದೆ. ನೋಡಿ, ನಾವು ಬೆಳೆದಂಥ ಕಬ್ಬು ಇದು ನ್ಯಾಚುರಲ್ ಆಗಿ ಏನು ಕೀಟನಾಶಕ ಮತ್ತು ಬೇರೆ ಯಾವುದು ಗೊಬ್ಬರಗಳನ್ನು ಹಾಕದೆ ಬೆಳಿತೀವಿ. ಕಬ್ಬು ನೀವೇ ಬೆಳಿತೀರಾ? ಕಬ್ಬು ನಾವೇ ಬೆಳಿತೀವಿ. ಈ ಗೌರ್ಮೆಂಟ್ ಗೊಬ್ಬರನು ಹಾಕಲ್ಲ ನಾವು. ದನದ ಗೊಬ್ಬರನ ಹಾಕಿ ನೀಟಾಗಿ ಫಲವತ್ತತೆ ಬೆಳೆದು ಯಾವ ಕೀಟನಾಶಕ ಹೊಡೆಯಲ್ಲ. ಸರಿ ಸರಿ. ಆಮೇಲೆ ಅಲ್ಲಿಂದ ನಾವು ಒಂದು 7-8 ತಿಂಗಳು ಅಥವಾ ಒಂದು ವರ್ಷದ ಬೆಳೆ ಅದು. ಅದನ್ನ ಕಟಾವ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ತರ್ತೀವಿ ಫಿಶರಿಗೆ. ನಮ್ಮೂರಲ್ಲೇ ತರ್ತೀವಿ ನಾವು. ಈಗ ಬೆಲ್ಲ ತಗೊಂಡ್ಬೇಕಂದ್ರೆ ಎಷ್ಟು ರೇಟ್? ಹಿಂಗೆ ಬೆಲ್ಲ ಅಂದ್ರೆ ಕ್ಯಾನ್ ವೈಸ್ ಇರುತ್ತೆ. ಒಂದೊಂದು ಕ್ಯಾನ್ ದೊಡ್ಡ ಇರುತ್ತೆ, ದಪ್ಪ 25 kg 30 kg ಬರುತ್ತೆ. ಕೆಲವೊಂದು 15-20 kg ಬರುತ್ತೆ. ಅಲ್ಲೇ ಇದೆ ನೋಡ್ಬೋದು. 10 kg ಕ್ಯಾನ್ ಇರುತ್ತೆ. ಅದಕ್ಕೊಂದು 600-700 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ. ಯಾಕಂದ್ರೆ ನಿಮ್ಮ ನಂಬರ್ ಹೇಳ್ಬಿಡಿ ಸರ್, ಅಕಸ್ಮಾತ್ ಯಾರು ಬೇಕು ಅಂದ್ರೆ. 8660673737. ಸೊ ಈ ನಂಬರಿಗೆ ಕಾಲ್ ಮಾಡ್ಕೊಂಡ್ ಬಂದ್ರೆ ಬೆಲ್ಲ ಪರ್ಚೇಸ್ ಮಾಡ್ಬೋದು. ಹೌದು, ಖಂಡಿತ. ಒಳ್ಳೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಬೆಲ್ಲ. ಸಕ್ಕರೆಗಿಂತನೂ ಮತ್ತು ಬೇರೆ ಯಾವೆಲ್ಲ ಇದಕ್ಕಿಂತನೂ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್, ಒಳ್ಳೇದು, ಹೆಲ್ತಿ ಒಳ್ಳೇದು ಅಂತ. ಸೊ ನನಗೆ ಕೂಡ ಬೆಲ್ಲ ಮಾಡೋದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ನನಗೆ ನಿಮ್ಮ ಒಂದು ಆಲೆಮನೆಯಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ಸೊ ಬೆಲ್ಲ ಎಲ್ಲ ಆಗಿದ ತಕ್ಷಣ ಈ ಥರ ನೀಟಾಗಿ ನೀರಾಗಿ ತೊಳ್ಕೊತಾರೆ. ಸೊ ಈ ತೊಳೆದಿರುವಂಥ ನೀರು ಕೂಡ ವೇಸ್ಟ್ ಮಾಡಲ್ಲ. ಈ ನೀರನ್ನ ಏನಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ, ದನಗಳಿಗೆ ಹುಷಾರಿಲ್ದಾಗ, ಜ್ವರ ಬಂದಾಗ, ಕೆಮ್ಮು ಬಂದಾಗ ಈ ನೀರನ್ನ ಕುಡಿಸ್ತಾರಂತೆ. ಈ ನೀರಲ್ಲೂ ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಯೋಚನೆ ಮಾಡಿ. ಕಬ್ಬು ಅನ್ನೋದು ಎಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ. ಸೊ ಹಾಗಾಗಿ ನೀವು ಬೆಲ್ಲ, ಕಬ್ಬಿನ ಹಾಲು ಎಲ್ಲ ಚೆನ್ನಾಗಿ ಕುಡಿಯಿರಿ, ನಿಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಶಿವಮೊಗ್ಗದಲ್ಲಿ ಇಷ್ಟು ಪ್ಯೂರ್ ಆದಂಥ ಬೆಲ್ಲ, ಇಷ್ಟು ಫ್ರೆಶ್ ಆಗಿರುವಂಥ ಬೆಲ್ಲ, ಇಷ್ಟು ಚೆನ್ನಾಗಿ ಮಾಡುವಂಥ ಬೆಲ್ಲ ಇದೊಂದು ಜಾಗದಲ್ಲಿ ಮಾತ್ರ ಸಿಗೋದು ಅಂತ ಅನ್ಕೊಂತೀನಿ. ಸೊ ನೀವು ಬಂದು ಬೆಲ್ಲ ತಗೊಂಡ್ರೆ ಇವ್ರು ಪಡುವಂಥ ಕಷ್ಟಕ್ಕೂ ಕೂಡ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಆ್ಯಂಡ್ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್, ಮಚ್ ಲವ್, ಗಾಡ್ ಬ್ಲೆಸ್ ಗೈಸ್.